ಮುತ್ತಪ್ಪರೆಯವರ ಹೆಸರನ್ನ ಹೇಳ್ಕೊಳ್ತಕ್ಕಂತ ಒಂದು ಧೈರ್ಯ ಮುತ್ತಪ್ಪರ ಇಲ್ಲದೆ ಇದ್ದಾಗ ಬಂದಿದೆಯಲ್ಲ ಸದಾನಂದ ಗೌಡ್ರ, ಇದು ನೀವು ನೋಡೋದ್ ನಗು ಬರುತ್ತೆ. ವಿಶ್ವನಾಥ್ ಮತ್ತೆ ಸದಾನಂದ ಗೌಡ್ರ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ರೆ ಅದು ಅವರ ಪಕ್ಷ ಅಥವಾ ಅವ್ರಿಗೆ ಬಿಟ್ಟಂತದ್ದು. ಸದಾನಂದ ಗೌಡ್ರು ವಿನಾಕಾರಣ ಮುತ್ತಪ್ಪರೆಯವರ ಹೆಸರನ್ನ ಹೇಳ್ಕೊಂಡ್ಬಂದಿರ್ತಕ್ಕಂಥದ್ದನ್ನ ನಾನು ಖಂಡಿಸ್ಬೇಕಾಗಿದೆ. ಮುತ್ತಪ್ಪರೈ ಬದುಕಿದ್ದಷ್ಟು ದಿನವೂ ಸಹ ಬಾಯಿ ಬಿಟ್ಟಿರಲಿಲ್ಲ, ತುಟಿ ಬಿಚ್ತಾ ಇರಲಿಲ್ಲ. ಇದೇ ಮುತ್ತಪ್ಪರೆಯವರ ಹತ್ರ ಬಂದು ನಾನು ಬೆಂಗಳೂರು ಲೋಕಸಭೆ ಉತ್ತರದಲ್ಲಿ ಚುನಾವಣೆ ನಿಂತಿದ್ದೀನಿ, ನಿಮ್ ಸಂಘಟನೆಯ ಸಾಕಾರ ಬೇಕು, ನನಗೆ ಮತ ಹಾಕ್ಸ್ಬೇಕು ಅಂತ ಹೇಳಿ ಇದೇ ಸದಾನಂದ ಗೌಡ್ರು ನನಗೆ ಫೋನ್ ಮಾಡಿ ಮಾತನಾಡಿರ್ತಕ್ಕಂಥದ್ದಿದೆ. ಮುತ್ತಪ್ಪರೆಯವರನ್ನ ಭೂಗತ ದೊರೆ, ಅವರ ಚೇಲ ಆಗಿದ್ದಂಥವ್ರು ವಿಶ್ವನಾಥ್ ಅಂತ ಹೇಳಿದ್ರು. ಯಾವ್ದೋ ಆಸ್ತಿಗಳನ್ನ ಕಬಳಿಸಿದ್ರು ಅಂತಕ್ಕಂಥ ಮಾತು ಬಂತು. ಇದು ಯಾರ ಆಸ್ತಿ ಕಬಳಿಸಲು ಸ್ಪಷ್ಟೀಕರಣ ಬೇಕಲ್ವಾ? ಮುತ್ತಪ್ಪರೆಯವರು ಇದ್ದಷ್ಟು ದಿನ ಅವ್ರ ಸಹಾಯ ಕೇಳ್ತಿದ್ದಂಥವ್ರು ರಾಜಕೀಯವಾಗಿ. ಇವತ್ ಮಾತನಾಡ್ತಾರೆ ಮುತ್ತಪ್ಪರೆಯವರು ನಮಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೋ, ಮುತ್ತಪ್ಪರೆಯವ್ರ ಕಡೆ 2 ಮಾಡಿದ್ರೆ ನಮ್ ಕಡೆಯಿಂದ 3. ಏನಿದ್ ಮಾತಿನ ಅರ್ಥ? ಏನ್ ನಡೀತಾ ಇತ್ತು? ಮುಂದಿನ ಪೀಳಿಗೆಗೆ ಒಬ್ಬ ಮಾರ್ಗದರ್ಶಕರಾಗಿರ್ಬೇಕಾದಂತ ವ್ಯಕ್ತಿ ಈ ರೀತಿ ಮಚ್ಚುದೊಣ್ಣೆ ರಿವಾಲ್ವರ್ ಸಂಸ್ಕೃತಿಯನ್ನ ಹೇಳ್ಕೊಡ್ತಾ ಇದೀರಿ ಅಂದ್ರೆ ಸದಾನಂದ ಗೌಡ್ರೆ ಎಚ್ಚರಿಕೆ. ಜಯ ಕರ್ನಾಟಕ ಸಂಘಟನೆ ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು. ನಿಮ್ಮೂರಲ್ಲೂ ನಮ್ ಸಂಘಟನೆ ಇದೆ ಅಂತ ನೆನಪಿರ್ಬೇಕು. ಇದೇ ಬೆಂಗಳೂರು ನಿಮ್ಮ ಮನೆಯ ನೆರೆವರೆಲ್ಲೂ ನಮ್ ಕಾರ್ಯಕರ್ತರಿದ್ದಾರೆ ಅಂತ ನೆನಪಿರ್ಬೇಕು. ಮುತ್ತಪ್ಪರೆಯವ್ರದ್ದು ವಿಷಯಕ್ಕೆ ಅನಾವಶ್ಯಕವಾಗಿ ಹಗುರವಾಗಿ ಮಾತನಾಡೋದೇನಾದ್ರು ಆದ್ರೆ ನಾವು ಯಾರು ಸುಮ್ನೆ ಕೂರುವಂತವ್ರಲ್ಲ. ನಿಮ್ಗೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತೆ ನಾವು. ನಿಮ್ದು ವಿಶ್ವನಾಥ್ ಅವರಿದ್ರೆ ನೀವು ಮಾತಾಡ್ಕೊಳ್ಳಿ. ಇನ್ನು ಮುಂದೆ ಈ ತರ ಮಾತುಗಳನ್ನ ನಿಮ್ಮ ವಯಸ್ಸಿಗೆ, ನಿಮ್ಮ ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಕೊನೆ ಎಚ್ಚರಿಕೆ ಅಂತ ನಿಮ್ಗೆ ಒಂದು ಈ ಸಂದರ್ಭದಲ್ಲಿ ಎಚ್ಚರಿಸಕ್ಕೆ ಬಯಸ್ತಾ ಇದ್ದೀನಿ.